ನೋವಿನ ಸಂಖ್ಯೆ ಅದ. ಅದಕ್ಕಾಗಿ ಇವತ್ತು ರೈತರಿಗೆ ಈ ರಾಜ್ಯದಲ್ಲಿ ಉಳಿಗಾಲವಿಲ್ಲದ ರೀತಿಯಲ್ಲಿ ಇವತ್ತು ಸರ್ಕಾರ ನಡ್ಕೊಳ್ತಾ ಇದೆ. ಮೊನ್ನೆ ಹಾವೇರಿಯ ರೈತರೆಲ್ಲ ಕೂಡ್ಕೊಂಡು ಆ ಸರ್ಕಾರಕ್ಕನ ತಮ್ದು 100 ರೂಪಾಯಿ ಕೂಡಿಸಿ ಒಳ್ಳೆ ಕಟ್ಟಿದಂತ ಉದಾಹರಣೆ ಅದ. ಅದಕ್ಕೆ ಪ್ರತಿಭಟನೆ ಇದೆ. ಇದು ಉಗ್ರ ಹೋರಾಟವನ್ನ ತಾಳ್ತದ. ಯಾಕಂದ್ರೆ ಹಾಲು ಉತ್ಪಾದಕರ ಸಾಕಷ್ಟು ಹಳ್ಳಿಗೆ 100 ಜನ ರೈತರಿದ್ದಾರೆ. ಸಾಕಷ್ಟು ಜನ KMF ಹಾಲನ್ನ ಕೊಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ಈ ಪ್ರತಿಭಟನೆ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತೇವೆ. ಮಕ್ಕ ಹಿಂಗ್ ಮಾಡಿ ಒಬ್ಬರೇ ನಿಂದ್ರಿ, ಒಬ್ರು ಸರ್ ಬಿಡ್ರಿ, ಒಬ್ರು ಕೆಂಪ್ ಬಿಡ್ರಿ, ಸರ್ ಕಾಂಗ್ರೆಸ್ ಸರ್ಕಾರಕ್ಕೆ ಹಾಲಿನ ಮೇಲೆ ಸಬ್ಸಿಡಿ ದರವನ್ನು ಕಡಿತ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ. ಎರಡು ದಿನ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಸುಮಾರು 6,000 ರೂಪಾಯಿಗಳನ್ನ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟರೆ 4,000 ರೂಪಾಯಿನ ಸನ್ಮಾನ್ಯ BS ಯಡಿಯೂರಪ್ಪನವರು ಕಿಸಾನ್ ಸಮ್ಮಾನ್ ಯೋಜನೆಯನ್ನು ಕೊಡ್ತಿದ್ರು. ಆದರೆ ಇವತ್ತು ಕಾಂಗ್ರೆಸ್ 80 ಲಕ್ಷ ಲೀಟರ್ ಇವತ್ತು ರೈತರು ಉತ್ಪಾದನೆಯನ್ನು ಮಾಡ್ತಾರೆ. ಆ 80 ಲಕ್ಷ ಲೀಟರ್ಗೆ ಸುಮಾರು 25 ಲಕ್ಷ ಗ್ರಾಮೀಣ ಭಾಗದ ರೈತರಿಗೆ 2 ರೂಪಾಯಿ ಪ್ರೋತ್ಸಾಹ ಧನವನ್ನ ಸನ್ಮಾನ್ಯ BS ಯಡಿಯೂರಪ್ಪನವರು ಕೊಟ್ಟಿದ್ದು ಬಹಳ ಇಡೀ ರಾಷ್ಟ್ರದಲ್ಲೇ ಬೆಳೆದದ್ದು ಗೊತ್ತಾಯ್ತು. ಆ 2 ರೂಪಾಯಿ ನಂತರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮುಂಚೆ ನಾವು 7 ರೂಪಾಯಿ ಕೊಡ್ತೀವಿ ಅಂತ ಹೇಳಿದಂತ ಸುಳ್ಳು ಸಿದ್ದರಾಮಯ್ಯನವರು ಇವತ್ತು ಜನರಿಗೆ ಉತ್ತರವನ್ನು ಕೊಡಬೇಕು. ಇವತ್ತು 2 ರೂಪಾಯಿ ಸಹಿತ ನಾವು ಭಾರತೀಯ ಜನತಾ ಪಕ್ಷ ಕೊಟ್ಟಂತ 2 ರೂಪಾಯಿ ಹೇಳಿಕೆಯನ್ನು ಕೊಟ್ಟಿದ್ರು. ರೈತರು ದುಡ್ಡಿಗಾಗಿ ಆತ್ಮಹತ್ಯೆ ಮಾಡ್ತಾರೆ ಅಂತ ಹೇಳಿ ಇಡೀ ರಾಜ್ಯಾದ್ಯಂತ ರೈತ ಮುಖಂಡರು ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡ್ತು. ಎಲ್ಲರೂ ಕೂಡಿಸಿ ನಿನ್ ದುಡ್ಡು ಕೊಡ್ತೀವಪ್ಪ, ನೀನು ಆತ್ಮಹತ್ಯೆ ಮಾಡ್ಬೋದು, ಬೇಗ ರೈತರಿಗೆ ಹಣವನ್ನು ಬಿಡುಗಡೆ ಮಾಡ್ಬೇಕಂತ ನಮ್ಮ ರಾಜ್ಯ ಮಟ್ಟದ ಸನ್ಮಾನ್ಯ BR ವಿಜೇಂದ್ರ ಅವರ ಹೇಳಿಕೆ ಮೇರೆಗೆ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಿದ್ವಿ. ಹಣ ಬಿಡುಗಡೆಗೊಳಿದ್ರೆ ಇನ್ನೂ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಕಡೆ ಬಾರ. ರೈತರ ಹಾಲಿನ ಸಬ್ಸಿಡಿ ರದ್ದು ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಬೆಂಗಳೂರು ಇವರಿಗೆ ಗದಗ ಜಿಲ್ಲಾಧಿಕಾರಿಗಳ ಮುಖಾಂತರ ವಿಷಯ ರಾಜ್ಯದ ರೈತರಿಗೆ ಅನ್ಯಾಯ ನಡೆಯುತ್ತಿರುವ ಕುರಿತು ಮಾನ್ಯರೇ ರೈತರಿಗೆ ಬರುವ ಸನ್ಮಾನ್ಯ ರಾಜ್ಯಾಧ್ಯಕ್ಷರಂತ BY ವಿಜೇಂದ್ರ ಅವರು ಇವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ನಾವು ಹೋರಾಟವನ್ನು ಕರೆಯನ್ನು ಕೊಟ್ಟಿದ್ದಾರೆ. 6 ಮತ್ತು 7ನೇ ತಾರೀಕಿಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇದು ರೈತ ವಿರೋಧಿ ಸರ್ಕಾರ ಅನ್ನೋದು ಈಗಾಗಲೇ ಸಾಬೀತಾಗಿದೆ. ಹಲವಾರು ಯೋಜನೆಗಳು ರೈತರಿಗೆ ಕೊಡುವಂಥ ಎಲ್ಲ ಯೋಜನೆಗಳನ್ನು ಬಂದ್ ಮಾಡಿ ಸರ್ಕಾರ ದಿವಾಳಿ ಆಗಿದ್ದು ತಮಗೆಲ್ಲ ಗೊತ್ತಿರುವ ಸಂಗತಿ. ಸನ್ಮಾನ್ಯ BS ಯಡಿಯೂರಪ್ಪನವರು ಕಿಸಾನ್ ಸಮ್ಮಾನ ಯೋಜನೆ, ಸನ್ಮಾನ್ಯ ಪ್ರಧಾನಮಂತ್ರಿಗಳು 6,000 ರೂಪಾಯಿಗಳ ಪ್ರತಿ ವರ್ಷ ಕೊಡುತ್ತಿರೋ ಹಣಕ್ಕೆ 4,000 ರೂಪಾಯಿಗಳನ್ನು ಸನ್ಮಾನ್ಯ BS ಯಡಿಯೂರಪ್ಪನವರು ಕಿಸಾನ್ ಸಮ್ಮಾನ ಯೋಜನೆಗೆ ಕೊಡ್ತಿದ್ರು. ಅದನ್ನು ಸಹಿತ ಸಿದ್ದರಾಮಯ್ಯನವರು ಬಂದ ಮೇಲೆ ಆ 4,000 ರೂಪಾಯಿ ಹಣವನ್ನು ಕೊಡೋದು ಬಂದ್ ಮಾಡಿದರು. ನಂತರ ಹಲವಾರು ರೈತರಿಗೆ ಕೊಟ್ಟಂಥ ಯೋಜನೆಗಳನ್ನು ಬಂದ್ ಮಾಡಿ ಇವತ್ತು ಸರ್ಕಾರ ದಿವಾಳಿ ಆಗಿದೆ. ಇವತ್ತು ರೈತರಿಗೆ ಸಿಗುವಂಥ 2 ರೂಪಾಯಿ ಸಬ್ಸಿಡಿ ಇವತ್ತು ಪ್ರತಿನಿತ್ಯ 80,000 ಲೀಟರ್ ಇವತ್ತು ಹಾಲು ಉತ್ಪಾದನೆ ರೈತರು ಮಾಡ್ತಾ ಇದ್ದಾರೆ. ಆ ಹಾಲು ಉತ್ಪಾದನೆಗೆ ಸನ್ಮಾನ್ಯ BS ಯಡಿಯೂರಪ್ಪನವರು 2 ರೂಪಾಯಿ ಸಬ್ಸಿಡಿಯನ್ನು ಕೊಡಲು ಇಡೀ ದೇಶದಲ್ಲೇ ಇವತ್ತು ಮಾದರಿಯಾಗಿದ್ದರು. ಆ 2 ರೂಪಾಯಿ ಕೊಡೋದನ್ನು ಸಹಿತ ಸಿದ್ದರಾಮಯ್ಯ ಸರ್ಕಾರ ಬಂದ್ ಮಾಡಿದ್ದಾರೆ. ಸುಮಾರು 80 ಲಕ್ಷ ಲೀಟರ್ 25 ಲಕ್ಷ ರೈತರಿಗೆ ಕೊಡುವ ಹಣ ಪ್ರತಿ ವರ್ಷ 718 ಕೋಟಿ ರೂಪಾಯಿ ಹಣವನ್ನು ಸಬ್ಸಿಡಿ ಹಣವನ್ನು ಇವತ್ತು ಬಂದ್ ಮಾಡಿದ್ದಾರೆ. ಹೀಗಾಗಿ ಇದು ರೈತ ವಿರೋಧಿ ನೀತಿ ಅನುಸರಿಸುತ್ತಿರುವ ಸರ್ಕಾರ, ಯಾವಾಗಲೂ ರೈತರಿಗೆ ಅನ್ಯಾಯ ಮಾಡುತ್ತಿರುವ ಸರ್ಕಾರ. ಮತ್ತು ಮೊನ್ನೆ ಶಿವಾನಂದ ಪಾಟೀಲರು ಹೇಳಿಕೆ ಕೊಟ್ಟಿರೋ ತಮ್ಗೆ ಗೊತ್ತಿರ್ಬೋದು,
ಇವತ್ತು ರೈತರು ಹಣಕ್ಕಾಗಿ ಆತ್ಮಹತ್ಯೆ ಮಾಡ್ಕೋತಾರ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಅಂದರೆ ಕಾಂಗ್ರೆಸ್ ಸರ್ಕಾರದ ಒಳಗಿನ ವಸ್ತುಸ್ಥಿತಿ ಏನೈತೆ ಅನ್ನೋ ಜನರಿಗೆ ಗೊತ್ತಾಗಬೇಕಾಗಿದೆ. ಈ ಸರ್ಕಾರವನ್ನು ಬೇಗನೆ ಕಿತ್ತೊಗಿಬೇಕು. ಜನರು ಸಾಕಷ್ಟು ನೋವನ್ನು ಅನುಭವಿಸ್ತಾ ಇದ್ದಾರೆ. ರೈತರಿಗೆ ಸಹಿತ ಸಾಕಷ್ಟು ಸಂಕಷ್ಟದಲ್ಲಿ ಅನುಭವಿಸ್ತಾ ಇದ್ದಾರೆ. ಬರಗಾಲ ಬಂದಂಥ ಏನು 6 ತಿಂಗಳ ಮುಂಗಾರಿ ಬರಗಾಲ ಬಿದ್ದಾಗ ಸಹಿತ ಯಾವುದೇ ಹಣ ಕೊಡಲಿಲ್ಲ. ಅದು ಕೆಲವು ರೈತರಿಗೆ 2,000 ರೂಪಾಯಿ ಹಣವನ್ನು ಮಾತ್ರ ಕೊಟ್ಟಿದ್ದಾರೆ. ಹೀಗಾಗಿ ಇದು ರೈತರಿಗೆ ಯಾವುದೇ ಒಂದು ಹಣವನ್ನು ಕೊಡದೆ, ಯಾವುದೇ ಯೋಜನೆಗಳನ್ನು ಜಾರಿಗೊಳ್ಳದೆ ರೈತ ವಿರೋಧಿ ನೀತಿ ಸರ್ಕಾರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.